ಕರೀಪ ಎಲ್ಲರಿಗೂ. ವಿಧಾನಸೌಧ ಮತ್ತು ವಿಕಾಸಸೌಧದಾಗ ಬರೀ ಗಡ್ಡಾಧಾರಿಗಳು ಬುರ್ಕಾಧಾರಿಗಳು ಅದಾರ ಅಂಥೇಳಿ ಅನ್ ಪುಣ್ಯಾತ್ಮ. ಈ ವಿಜಾಪುರ ಶಾಸಕಗ ಈ ಯಾವಾಗ ಠೇವಣಿ ನಷ್ಟಾಗಿ ಮನ್ಯಾಗ ಕುಣ್ತಾನೋ ಗೊತ್ತಿಲ್ಲ. ಆ ದಿವಸ ಅದನ್ನು ವಿಧಾನಸೌಧ ನೋಡಕ್ಕೆ ಹೋಗ್ತಾನೆ ಕಾಣ್ತಾವೆ, ಗಡ್ಡಾಧಾರಿ ಬುರ್ಕಾಧಾರಿಗಳು ಬರ್ತಾರಂಥೇಳಿ. ಆ ಗಡ್ಡಾಧಾರಿ ಬುರ್ಕಾಧಾರಿಗಳು ತಮ್ಮ ಕೆಲಸದೊಳಗೇನು ವಿಧಾನಸೌಧಕ್ಕೆ ಬರಬಾರ್ದ? ಏನು ಇವ್ರ ಅಪ್ಪನ ಆಸ್ತಿ ವಿಧಾನಸೌಧ? ಅದು 7 ಕೋಟಿ ಜನರ ಆಸ್ತಿ ವಿಧಾನಸೌಧ. ಆ ಕಟ್ಟಿ ಪರಿಶ್ರಮ ಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲು ಸಲುವಾಗಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಕೆತ್ತಿದ್ದು ನೋಡಿದೆಯೇನಪ್ಪ ಪುಣ್ಯಾತ್ಮ ಬಸನಗೌಡ ಪಾಟೀಲ್ ಯತ್ನಾಳ್. ಯಾಕೆ ಮುಸಲ್ಮಾನರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತೀವಿ? ಯಾವಾಗ ನೋಡಿದರೆ ಬರೀ ಮುಸಲ್ಮಾನರು ಸಾಬ್ರು, ಮುಸಲ್ಮಾನರು ಸಾಬ್ರು. ಮತ್ತು ಮೀರ್ ಸಾದಿಕ್ಗಳನ್ನ ಸಾಕಿಟ್ಟಿದ್ದು, ಕೆಲವು ವ್ಯವಹಾರಗಳಲ್ಲಿ ಪಾಲುದಾರಿಕೆ ಮಾಡಿದ್ದು, ಆವಾಗ ಅವರು ಸಾಬ್ರಲ್ಲ. ಅವಾಗೇನವರು? ಇದಕ್ಕೆ ಜ್ವಲಂತ ಉತ್ತರ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಡಬೇಕು. ಆ ಮಾತಾಡೋ ಶೈಲಿ ನೋಡ್ರಿ. ಹಿಂದುತ್ವ 800 ವರ್ಷಗಳನ್ನು ಮೊಘಲರು ಆಳಿದರು. ಆವಾಗ ಈ ಎಲ್ಲಿ ಮುಸಲ್ಮಾನ ರಾಷ್ಟ್ರೀಯ ಇಸ್ಲಾಂ ರಾಷ್ಟ್ರ ಮಾಡಿದಾರ? ಬ್ರಿಟಿಷರು 200 ವರ್ಷ ಆಳಿದರು, ಅವರೇನಾದರೂ ಕ್ರಿಶ್ಚಿಯನ್ ರಾಷ್ಟ್ರ ಮಾಡಿದಾರ? ಈಗ 10-12 ವರ್ಷಲೇ ನಡೆದೈತಿ ಅದು ಸ್ಲೋಗನ್. ಯಾವ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಹೊಂಟಿದೆಯಪ್ಪ ಪುಣ್ಯಾತ್ಮ? ಇದು ಶಾಂತಿಯ ತೋಟ. ಹಿರಿಯ ಕವಿಗಳು, ಮಹಾತ್ಮರು, ಪುಣ್ಯಾತ್ಮರು ಕರ್ಮಭೂಮಿಯನ್ನು ಒಕ್ಕಟ್ಟಾಗಿ ಮಾಡಿದಂಥ ಈ ಭಾರತಾಂಬೆ, ಈ ಮಣ್ಣಿನಲ್ಲಿ, ಇದೇ ಮಣ್ಣಿನಲ್ಲಿ ಹೂತು ಹೋಗುವ, ಇದೇ ಮಣ್ಣಿನಲ್ಲಿ ಹುಟ್ಟಿದ ವ್ಯಕ್ತಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತೀನಿ. ನಿನಗೆ ಯಾವ ರಾಜಕಾರಣಿ ಭವಿಷ್ಯ ಐತಿ? ನೀನು ಉಚ್ಚಾಟನೆ ಮಾಡಿದ್ರೆ ನೀನು ಯಾವುದೋ ಮೀಟಿಂಗ್ದಾಗ ಕರೆಯುವಾರ, ಮತ್ತು ನಾ ಹೋಟು ನಿಮಗೆ ಹಾಕ್ತಾನೆ ಅಂತೇಳಿ ಹಿಂಬಾಗಿಲಿಂದ ಹೋಗಿ ಮತ್ತು ಕೈ ಕೂಡಿಸೋದು. ವಿಜಯೇಂದ್ರ ಜೋಡಿ ಹೋಗಿ ನೋಡಿ ನಕ್ಕಂಗೆ ಮಾಡಿದಂಗೆ ಅವ್ರು ಕರಿತಾರೋ ಇಲ್ಲೋ ಅಂತೇಳಿ ವಿಜಯೇಂದ್ರ ಭಾಳ ಹಾಂಡ್ರಿ. ಕರೀಲಿಲ್ಲ ಮಣ್ಣಿ ಓಟ್ ಹಾಕುವಾಗ, MLC ಓಟ್ ಹಾಕುವಾಗ ಇದು ಬೇರೆ ಭಾಗಲ್ಲೇ ಹೋತ, ವಿಜಯೇಂದ್ರ ನಕ್ಕೋತ. ಇವೆಲ್ಲ ಸನ್ನಿವೇಶಗಳು ನೋಡಿದಿರಿ. ನನ್ನ ಕರೀತಾರ ನಾ ಮತ್ತು ರಾಜ್ಯದ ಮುಖ್ಯಮಂತ್ರಿ ಅಂತೇಳಿ. ನಿನ್ನ ಸ್ಥಾನವನ್ನೇ ಭದ್ರ ಮಾಡಿಕೊಳ್ಳಲಿಕ್ಕೆ ಶಕ್ತಿ ಇಲ್ಲ, ರಾಜ್ಯದ ಮುಖ್ಯಮಂತ್ರಿ ಹೆಂಗಾಗ್ತೀಯಪ್ಪ ಪುಣ್ಯಾತ್ಮ ಬಸನಗೌಡ ಪಾಟೀಲ್ ಯತ್ನಾಳ್? ಯಾಕೆ ಸಾಬ್ರನ್ನ ಬೆನ್ನೈತಿದಿ? ಸಾಬ್ರು ಏನು ಅನ್ಯಾಯ ಮಾಡ್ಯಾರ ಅದನ್ನೊಂದು ಬಹಿರಂಗ ವೇದಿಕೆ ಮೇಲೆ ಹೇಳ್ಬೇಕು. ಸಾಬ್ರಿಂದ ಏನು ಅನ್ಯಾಯ ಆಗೈತಿ ನಿನಗೆ? ನಿನ್ನ ಕುಟುಂಬಕ್ಕೆ ಏನಾದರೂ ಈ ಸಾಬ್ರು ತೊಂದರೆ ಕೊಟ್ಟಾರ? ಏನಾದರೂ ನಿನ್ನ ಆಸ್ತಿ ಪಾಸ್ತಿಗಳನ್ನು ಕಬಳಿಸಿದಾರ? ಅವರೇನಾದರೂ ಧರ್ಮದ್ರೋಹಿ ಕೆಲಸಗಳನ್ನು ಮಾಡಿ ಇವತ್ತು ನಿನಗೇನಾದರೂ ಅನ್ಯಾಯ ಮಾಡಿದಾರ? ಅದನ್ನೊಂದು ಬಹಿರಂಗ ವೇದಿಕೆಯ ಮೇಲೆ ಚರ್ಚೆ ಆಗಬೇಕು. ದೈನಂದಿನವಾಗಿ ಕೇಕೆ ಹೊಡೆದು ಚಪ್ಪಾಳಿ ತಟ್ಟಿಸಿಕೊಳ್ಳುವ ಸಲುವಾಗಿ ಸಾಬ್ರನ್ನ ಬೇಯುವುದು ಕೇವಲ ಬೆಳಿಗ್ಗೆ ಎದ್ದ ತಕ್ಷಣ. ಈಗ ಪ್ರತಿಯೊಂದು ಕೇಳ್ತಿದ್ದೆ, ಆ ಮಸೀದಿಗೆ ಪರ್ಮಿಷನ್ ಐತೇನೆ, ಈ ಮಸೀದಿಗೆ ಪರ್ಮಿಷನ್ ಐತೇನೆ, ಅವ್ರು ಅದನ್ನು ಅಂಗಡಿ ಇಟ್ಟಾರ, ಇವ್ರು ಅಕ್ವೈರ್ ಮಾಡ್ಯಾರ, ಆ ಅಂಗಡಿಗೆ ಪರ್ಮಿಷನ್ ಐತೇನೆ, ಲೈಸೆನ್ಸ್ ಐತೇನೆ ಅಂತ ಕೇಳ್ತಿದ್ದಿ. ಈಗ 100 ವರ್ಷದ ಇತಿಹಾಸ ಉಳ್ಳಂಥ RSSದ ಲೈಸೆನ್ಸ್ ಆ ಪರ್ಮಿಷನ್ ಐತೇನೆ ಕೇಳಪ್ಪ ಬಸನಗೌಡ ಪಾಟೀಲ್ ಯತ್ನಾಳ್. RSSಗೆ ಎಲ್ಲಿಂದ ರೊಕ್ಕ ಬರ್ತೈತಿ? ಇವತ್ತು 58 ಕೋಟಿ ರೂಪಾಯಿದ ತಾಜ್ ಮಹಲ್ ಕಟ್ಟಡ ಎಲ್ಲಿಂದ ಯಾರು ದಾನ ಧರ್ಮ ಮಾಡಿದರು? ಎಲ್ಲಿಂದ ದುಡ್ಡು ಬತ್ತು? ಲೆಕ್ಕಪತ್ರ ಎಲ್ಲೈತಿ? 58 ಕೋಟಿ ರೂಪಾಯಿಯ ಸೆಕ್ಯೂರಿಟಿ ಸಲುವಾಗಿ RSSದ ಮುಖ್ಯ ಸರಸಂಚಾಲಕ ಭಾಗವತ್ಗೆ ಸರ್ಕಾರಿ ಹಣದಲ್ಲಿ, ನಮ್ಮ ಕೊಟ್ಟಂಥ ತೆರಿಗೆ ಹಣದಲ್ಲಿ ಸೆಕ್ಯೂರಿಟಿ ಕೊಟ್ಟದ್ದು ಪ್ರಶ್ನೆ ಮಾಡ್ತೀಯನಪ್ಪ ಬಸನಗೌಡ ಪಾಟೀಲ್ ಯತ್ನಾಳ್? ಅದು ತೆರಿಗೆ ಹಣ ಏನು? ಭಾಗವತ್ ಅವರು ಏನು ರಾಷ್ಟ್ರಪಿತ? ಏನು ಭಾಗವತ್ ಅವರು ಏನು ಸ್ವಾತಂತ್ರ್ಯ ಹೋರಾಟಗಾರರ? ಏನು ಭಾಗವತ್ ಅವರು ದೇಶಕ್ಕೆ ಏನು ಕೊಡುಗೆ ಕೊಟ್ಟಾರ? ಇವೆಲ್ಲ ಪ್ರಶ್ನೆ ಕೇಳ್ಬೇಕು ಬಸನಗೌಡ ಪಾಟೀಲ್ ಯತ್ನಾಳ್. ಅವರಿಗೆ ಕೊಟ್ಟಂಥ 100 ವರ್ಷದ ಇತಿಹಾಸದಲ್ಲಿ ಈ RSS ನೋಂದಣಿ ಯಾಕಾಗಿಲ್ಲ ಅಂತೇಳಿ ಪ್ರಿಯಾಂಕಾ ಖರ್ಗೆ ಎಬ್ಬಿಸಿದ್ದ ಇವತ್ತು ದೇಶ ಗಡಗಡ ನಡಗಾಗತ್ತೈತಿ ಅಂತ ನಾಯಕ ಹುಟ್ಟ್ಯಾನ ಕರ್ನಾಟಕದಾಗ ಪ್ರಿಯಾಂಕಾ ಖರ್ಗೆ ಪತ್ರ ಬರೆದಿದ್ದೆ, ಅದು ಮಂತ್ರಿ ಸ್ಥಾನದಲ್ಲಿದ್ದಿದ್ದು ಲೆಟರ್ ಪ್ಯಾಡ್ ಮೇಲೆ ಬರೆದಿದ್ದು ಅಧಿಕೃತ ಪತ್ರ ಗೋತ್ರಿಲ್ಲ. ಹಿಂದೂ ಧರ್ಮ ನೋಂದಣಿ ಆಗೈತೆ ಅಂತ ಕೇಳಿದ್ರೆ ಎಷ್ಟು ಸಾವಿರಾರು ಧರ್ಮ ಅದಾವೆಲ್ಲ ನೋಂದಣಿ ಆಗಿರ್ತಾವ. ಒಂದು ಸಣ್ಣ ಚಾದ ಅಂಗಡಿ ತೆಗಿಬೇಕಾದ್ರೂ ಅಲ್ಲಿ ಬರ್ತಾರೆ ಫುಡ್ ಇನ್ಸ್ಪೆಕ್ಟರ, ಮುನ್ಸಿಪಾಲ್ಟಿ ಅವರ, ಗ್ರಾಮ ಪಂಚಾಯತಿ ಅವರ ಲೈಸೆನ್ಸ್ ಐತೇನೆ ಅಂತೇಳಿ. ಇವತ್ತು ಸಾವಿರಾರು ಕೋಟಿ 100 ಕೋಟಿ ವ್ಯವಹಾರಗಳನ್ನು ಮಾಡಿ ಎಲ್ಲಿಂದ ದುಡ್ಡು ಬರಾಯ್ತಿ? ಇನ್ಕಮಿಂಗ್ ಎಲ್ಲಿ, ಔಟ್ ಗೋಯಿಂಗ್ ಎಲ್ಲಿ, ಯಾರಿಗೆ ಎಲ್ಲಿ ದುಡ್ಡು ಹೊಂಟೈತಿ, ಏನು ಹೊಂಟೈತಿ, ಏನು ಇವ್ರದ್ದು ಕೊಡುಗೆ ಅನ್ನೋದು ಪ್ರಶ್ನೆ ಕೇಳಬೇಕಾಗಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್. ಇದೇ ಪ್ರಿಯಾಂಕ್ ಖರ್ಗೆ ಜೊತೆ ಡಿಬೇಟ್ ಕೂಡಬೇಕು ಬಸನಗೌಡ ಪಾಟೀಲ್ ಯತ್ನಾಳ್. ಇದರ ಬಗ್ಗೆ ಅನೇಕ ಬಾರಿ ಸಂತೋಷ್ ಲಾಡ್ ಸಹಿತ ಹೇಳಿದರು, ಸಂತೋಷ್ ಲಾಡನ ಜೊತೆ ಕೂಡಬೇಕು. ಈ ಕಾಂಗ್ರೆಸ್ಸಿಗರು ಸಹಿತ ಇಂಥ ಸಂತೋಷ್ ಲಾಡನಂಥವ್ರನ್ನ ಮುನ್ಸೂಚನೆಗೆ ತರುವುದಿಲ್ಲ. ಅದು ಒಂದು ಬೇಸರದ ಸಂಗತಿನ ರೀ. ಹಾಗಾದ್ರೆ ಈ ಬಸನಗೌಡ ಪಾಟೀಲ್ ಯತ್ನಾಳ ವಿಧಾನಸೌಧದಲ್ಲಿ ಗಡ್ಡಾಧಾರಿಗಳು ಬುರ್ಕಾಧಾರಿಗಳು ಬರ್ತಾರಂದ್ರೆ ಅದು ಸಾಮಾನ್ಯ ಜನರದು ಕೇಂದ್ರ.
ಎಲ್ಲರೂ ಹೋಗಬಹುದು, ಎಲ್ಲರೂ ಅಲ್ಲಿ ಬರಬಹುದು. ತಮ್ಮ ಕೆಲಸ ಕಾರ್ಯ ಮಂತ್ರಿಗಳನ್ನು, ಶಾಸಕರನ್ನು, ಅಧಿಕಾರಿಗಳನ್ನು ಭೇಟಿಯಾಗುವ ಸಲುವಾಗಿ ಅಲ್ಲಿ ಏನಾದರೂ ಗಡ್ಡಾಧಾರಿಗಳಿಗೆ, ಬುರ್ಕಾಧಾರಿಗಳಿಗೆ ಪ್ರವೇಶವಿಲ್ಲ ಅಂತೇಳಿ ಬೋರ್ಡ್ ಹಾಕೋ ಸಲುವಾಗಿ ಪ್ಲ್ಯಾನ್ ನಡೆದೈತಿ. ನಾವು ಒಂದು ದಿವಸ ಒಮ್ಮೆ ಮುಖ್ಯಮಂತ್ರಿ ಆದರೆ ಮುಗಿದು ಹೋತ್ರಿ, ಶೂಟ್ ಅಲ್ಲೇ ಕಲಾಸ್, ಸೀದಾ ಜನ್ನತ್ ಅಂತ. ಜನ್ನತ್ ಅಂದ್ರೆ ಏನು? ಜನ್ನತ್ ಯಾರಿಗೆ ಅಂತಾರೆ? ಜನ್ನತ್ ಯಾರಿಗೆ ಹೋಗ್ತಾರೆ? ಯಾರು ಹೋಗ್ತಾರೆ ಜನ್ನತ್ತಿಗೆ? ಅದನ್ನು ಸ್ವಲ್ಪ ಅವಲೋಕನ ಮಾಡಿ ಒಂದು ಸ್ವಲ್ಪ ಪಂಡಿತರ ಜೊತೆ ಚರ್ಚೆ ಮಾಡಿ ಜನ್ನತ್ ಅಂದ್ರೆ ಏನು ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಏನಾದರೂ ಒಂದು ಮಾತಾಡಿ ವೈರಲ್ ಆಗಿ ಜನ ಚಪ್ಪಾಳೆ ತಡ್ತಾರ, ನನಗೆ ಹುರಿದುಂಬಿಸ್ತಾರ ಅಂಥೇಳಿ. ಬರುವ 28 ಐತಿ ಮಾರಿ ಹಬ್ಬ ಠೇವಣಿ ನಷ್ಟ ಆಕೈತಿ, ಮನ್ಯಾಗ ಕೊಂಡೋದು ಜೀವನ ಪರ್ಯಂತ ರಾಜಕೀಯಕ್ಕೆ ತಿಲಾಂಜಲಿ ಏನು ಆಗತೈತಿ. ಉಚ್ಚಾಟನೆ ರಾಷ್ಟ್ರೀಯ ಪಕ್ಷದಿಂದ ಏನೇನು ಎಷ್ಟು ಮಾತಾಡಿದ್ರು ಸಹಿತ ಇನ್ನೂ ಹೈಕಮಾಂಡ್ದಿಂದ ಯಾರು ಮಾತಾಡಿಸುವಾರ ಸುಳ್ಳು ಹೇಳೋದು. ಮತ್ತು ಕಮೆಂಟ್ ಹಾಕೋ ಸಲುವಾಗಿ ಕಮೆಂಟ್ದವ್ರನ್ನ ಒಂದು ಗ್ಯಾಂಗ ತಯಾರು ಮಾಡಿದ್ದಿ ಬಸನಗೌಡ ಪಾಟೀಲ್ ಯತ್ನಾಳ್. ಆ ಕಮೆಂಟ್ ಹಾಕೋರು ಬೆಳಗಿಂದ ಸಂಜೆ ತನಕ ಕಮೆಂಟ್ ಹಾಕ್ತಾರೆ, ಫೇಕ್ ಅಕೌಂಟ್. ಅಡ್ರೆಸ್ಸು ಫೋನ್ ನಂಬರ್ ತೊಗೊಂಡು ಹಾಕ್ರಲ್ಲ, ನಾವು ಕಾನೂನು ರುಚಿ ತೋರಿಸ್ತೀವಿ. ನಾವು ಮಾತಾಡಿದ್ದ ಸತ್ತಿದ್ರೆ ಸತ್ಯ ಅನ್ನಬೇಕು. ಆ ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಏನು ತೊಗೊಂಡ್ರಿ ಎಲ್ಲೂ ಮಂತ್ರಿ ಆದಾಗ? ಆ ಪ್ರಮಾಣ ವಚನದ ವಿಡಿಯೋನೂ ಐತಿ. ಎಲ್ಲ ಜಾತಿ ಧರ್ಮದವ್ರ ಜೊತೆ ಸಮನ್ವತೆಯಿಂದ ಸಂಪರ್ಕದ ಸೇತುವೆಯಾಗಿ ಸರ್ಕಾರಿ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ. ನಾನು ಮಂತ್ರಿಯಾಗಿ ಪ್ರಮಾಣ ವಚನ ತೆಗೆದುಕೊಳ್ಳುತ್ತೇನೆ ಸಂವಿಧಾನದ ಮೇಲೆ ಕೈ ಇಟ್ಟು. ಸಂವಿಧಾನ ಜಾತಿ ವಿಜಾತಿ ಅಂದೈತಿ. ಬಸನಗೌಡ ಪಾಟೀಲ್ ಯತ್ನಾಳ್ ರೇಲ್ ಮಂತ್ರಿ ಆದಾಗ, ಇಲ್ಲಿ MP ಆದಾಗ, ಈ MLA ಆದಾಗ, MLC ಆದಾಗ ಏನು ಪ್ರಮಾಣ ವಚನ ತೆಗೆದುಕೊಂಡಿದ್ದು? ಅದು ಕಾಪಿ ಬೇಕೇನು? ಇರಬೇಕಲ್ಲ, ಕಾಪಿ ತೆಗೆದು ನೋಡ್ರಿ. ಈ ಗಡ್ಡಾದಾರಿ ಬುರ್ಕಾದಾರಿಗಳ ಬಗ್ಗೆ ಯಾಕೆ ಮಾತಾಡಿ ಶಾಪ ತೊಗೊಳಕತ್ತಿ? ಅವ್ರ ಶಾಪನೂ ಹತ್ತೋದನ ನೀನು. ಹತ್ತೋದಂದ್ರೇನು? ರಾಜಕೀಯ ಸರ್ವನಾಶ ಆಗುತ್ತೆ. ಇನ್ನು ಮುಂದೆ ರಾಜಕಾರಣದಾಗ ಬರಂಗಿಲ್ಲ. ಈ ಬಸನಗೌಡ ಪಾಟೀಲ್ ಯತ್ನಾಳ ಬಗ್ಗೆ ರಾಜ್ಯಾದ್ಯಂತ ಇಷ್ಟು ಆಕ್ರೋಶಭರಿತವಾಗಿ ಒಂದು ಸಮುದಾಯದ ವಿರುದ್ಧ ಮಾತನಾಡುವಂಥ ವ್ಯಕ್ತಿಗೆ ಏನಂತೀರಪ್ಪ ನೀವು? ರಾಜ್ಯದ ಮಹಾಜನತೆ ಅನಿಸಿಕೆಗಳನ್ನ ಹಾಕ್ರಿ. ಅವ್ರ ಅನಿಸಿಕೆ ಹಾಕೋರ್ದೊಂದು ಟೀಮ್ ಐತೆ, ಅವ್ರು ಹಾಕಲಿ. ಆ ಅನಿಸಿಕೆಗಳನ್ನ ನೋಡೋದಿಲ್ಲ ನಾವು. ನೀವು ನಿಜವಾದ ಅನಿಸಿಕೆಗಳನ್ನ ಹಾಕಬೇಕು. ಇದು ನಾವು ಮಾತಾಡಿದ್ದ ಸತ್ಯ ಐತೋ ಏನೋ ಸುಳ್ಳು ಐತೋ ಹಾಕ್ತೀರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯೋಂಗ ಬರ್ತೀನಿ. ನಮಸ್ಕಾರ. ಮೊಲ್ಲಿ ಮಾತಾಡ್ತಾನೆ, ಬೆಂಕಿ ಹಚ್ಚರತ್ತ ಹೇಳ್ತಾ ಭಾಷಣ ಮಾಡ್ತಾನೆ. ಆದ್ರೆ ಇವತ್ತು ಪೊಲೀಸರು ಒಂದು ಕೇಸ್ ಹಾಕಿದ್ರೆ ತಪ್ಪು ಅಂದರೆ ಆ ಪೊಲೀಸರ ನೈತಿಕ ಎಷ್ಟು ಇದು ಆಗ್ತದೆ. ನಾ ಏನಾರೇ ಮುಂದೆ ಮುಖ್ಯಮಂತ್ರಿ ಆದಾಗ ಹಿಂಗೆ ಯಾರು ಪೊಲೀಸ್ ಜೀಪ್ ಹತ್ಯಾರ ಅಂದ್ರೆ ಅಲ್ಲೇ ಗುಂಡು ಹಾಕಿ ಕೊಂಡ್ಬಿಡತ್ತೆ ಕಲಾಸ್, ಅಲ್ಲೇ ಜನ್ನತ್ತಿಗೆ ಹೋಗ್ಬೇಕಾದ್ರು. ಪೊಲೀಸರ ನೈತಿಕ ಬಲ ಖುಷಿ ತಂದರೆ ಇವತ್ತು ನೋಡ್ರಿ, ನಾನು ನಿನ್ನೆ ಕೋಲಾರಕ್ಕೆ ಹೋದಾಗ ಅಲ್ಲಿ ಅವ್ರು ಹೇಳ್ತಿದ್ರು 3 ಏನು ಸೀಟ್ ಹೋಗ್ತಿರ್ತಾರೆ ಸಾಬ್ರು, ಪೊಲೀಸ್ ನಿಂದ್ರಸಂದ್ರೆ ನಿಂದ್ರದಿಲ್ಲ, ಪೊಲೀಸರಿಗೆ ಹೊಡಿಲಕ್ಕೆ ಬರ್ಲಕತ್ತಾರ KGF ಕೋಲಾರದಾಗ. ಯಾಕಂದ್ರೆ ಅವ್ರದ್ದು ಸರ್ಕಾರ ತಿಳ್ಕೊಂಡಾರ ಅವರು. ನಾವೆಂದ್ರೆ ನಮ್ಮ ಸರ್ಕಾರ ತೆಂದ್ರೆ ತಿಳ್ಕೊಂಡಿವಿ. ನೀವು ವಿಧಾನಸಭಾದಾಗ ಬರ್ರಿ, ನೀವು ನಮ್ಮ ಮಂದಿನೇ ಇರೋದಿಲ್ಲ, ಮ್ಯಾಗೆ ಗ್ಯಾಲರಿ ಒಳಗೆ ಬರೀ ಗಡ್ಡ ಬುರ್ಕಾಯಿ ಕೂತಿರ್ತಾವಲ್ಲಿ. ನಾವು ತಳ್ಕೂತ್ ನಾವು ನೋಡ್ತಿರ್ತೀವಿ. ಇದೇನು ಪಾಕಿಸ್ತಾನ ಅಸೆಂಬ್ಲಿ ಆಗತ್ತೋ, ಇದೇನು ಬರೀ ಅವರೇ ಅದಾರ ಮ್ಯಾಗ ಅಂದ್ರೆ ಅವ್ರಿಗೆ ಹೆಂಗೆ ಬಂದುಬಿಟ್ಟದಂದ್ರೆ ಇದು ನಮ್ಮ ಸರ್ಕಾರ. ನಾವೇನು ಹಿಂದೂಗಳ ಮ್ಯಾಗ ಏನು ಮಾಡಿದ್ರು ಯಾರು ಕೇಳೋದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮ ಜನರಿಗೆ ಕಿಮ್ಮತ್ತಿಲ್ಲ, ಸರ್ಕಾರದ ಈ ಸ್ಕೀಮ್ಗಳಿಲ್ಲ.